ವೆಲ್ಕಮ್ ಟು ಇಂಡಿಯನ್ ಜಿಯೋಗ್ರಫಿ ಕ್ಲಾಸ್ 6. ಇವತ್ತಿನ ಟಾಪಿಕ್ ಕ್ಲೈಮೇಟ್ ಆಫ್ ಇಂಡಿಯಾ ಪಾರ್ಟ್ 2. ಕ್ಲೈಮೇಟ್ ಆಫ್ ಇಂಡಿಯಾ ಪಾರ್ಟ್ 1 ಕ್ಲಾಸ್ನಲ್ಲಿ ನಾವು ಅಂದರೆ ಕ್ಲಾಸ್ 5ನಲ್ಲಿ ಇಂಡಿಯನ್ ಮಾನ್ಸೂನಿನ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ವಿ. ನಮ್ಮ ಇಂಡಿಯಾದ ಕ್ಲೈಮೇಟ್ ಟೈಪ್ ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ ಮತ್ತು ಫೀಚರ್ಸ್ ಆಫ್ ಇಂಡಿಯನ್ ಕ್ಲೈಮೇಟನ್ನು ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಇಂಡಿಯನ್ ಕ್ಲೈಮೇಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ಇಂಡಿಯನ್ ಕ್ಲೈಮೇಟನ್ನು ಕೆಲವೊಂದು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಯಾವ್ದ್ಯಾವುದು ಆ ಫ್ಯಾಕ್ಟರ್ಸ್ ಅಂತಂದ್ರೆ ಲ್ಯಾಟಿಟ್ಯೂಡ್, ಡಿಸ್ಟೆನ್ಸ್ ಫ್ರಮ್ ದ ಸಿ, ಹಿಮಾಲಯಾಸ್ ಮತ್ತೆ ಫಿಸಿಯೋಗ್ರಫಿ ಆಫ್ ಇಂಡಿಯಾ, ಮಾನ್ಸೂನ್ ವಿಂಡ್ಸ್, ಅಪ್ಪರ್ ಏರ್ ಸರ್ಕ್ಯುಲೇಷನ್, ಎಲ್ನಿನೋ ಎಫೆಕ್ಟ್, ಲಾನಿನಾ ಎಫೆಕ್ಟ್ ಮತ್ತೆ ಟ್ರಾಪಿಕಲ್ ಸೈಕ್ಲೋನ್ ಅಂಡ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್. ಇದಿಷ್ಟು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಇಂಡಿಯನ್ ಕ್ಲೈಮೇಟ್. ಈಗ ನಾವು ಡಿಟೇಲ್ ಆಗಿ ಒಂದೊಂದ್ರ ಬಗ್ಗೆ ಏನೀಗಂದ್ರೆ ಇದು ಹೇಗೆ ನಮ್ಮ ಇಂಡಿಯನ್ ಕ್ಲೈಮೇಟ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್ ಬಂದು ಲ್ಯಾಟಿಟ್ಯೂಡಿನಲ್ ಲೊಕೇಶನ್. ಈಗ ನಾವು ಲ್ಯಾಟಿಟ್ಯೂಡ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಫಸ್ಟ್ ಲ್ಯಾಟಿಟ್ಯೂಡ್ ಅಂದ್ರೆ ಅನ್ ಇಮ್ಯಾಜಿನರಿ ಲೈನ್ಸ್ ವಿಚ್ ಆರ್ ಡ್ರಾನ್ ಪ್ಯಾರಲಲ್ ಟು ದ ಅರ್ತ್ ಆರ್ ಕಾಲ್ಡ್ ಲ್ಯಾಟಿಟ್ಯೂಡ್ಸ್. ಅಂದ್ರೆ ಅರ್ತ್ಗೆ ಪ್ಯಾರಲಲ್ ಆಗಿ ಎಳೆದಿರ್ತಕ್ಕಂಥ ಇಮ್ಯಾಜಿನರಿ ಲೈನ್ಸ್ ಅನ್ನ ಲ್ಯಾಟಿಟ್ಯೂಡ್ ಅಂತ ಕರಿತೇವೆ. ನಮ್ಮ ಇಂಡಿಯಾದ ಮೈನ್ ಲ್ಯಾಂಡ್ ಎಕ್ಸ್ಟೆಂಡ್ಸ್ ಬಿಟ್ವೀನ್ 8 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಟು 37 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಇಂಡಿಯನ್ ಕ್ಲೈಮೇಟ್ ರಿಸೆಂಬಲ್ಸ್ ದ ಕ್ಲೈಮೇಟ್ ಆಫ್ ಅ ಟ್ರಾಪಿಕಲ್ ಕಂಟ್ರಿ. ಸೊ ಟ್ರಾಪಿಕಲ್ ಕ್ಲೈಮೇಟ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಇದನ್ನ ಲಾಸ್ಟ್ ಕ್ಲಾಸ್ನಲ್ಲಿ. ಈಗ ಲ್ಯಾಟಿಟ್ಯೂಡ್ ವಿಚಾರಕ್ಕೆ ಬಂತಂದ್ರೆ ಮೈನ್ ಪರ್ಪಸ್ ಆಫ್ ಲ್ಯಾಟಿಟ್ಯೂಡ್ ಬಂದು ಟೆಂಪರೇಚರ್ ಮತ್ತೆ ಲೊಕೇಶನ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ವೈಲ್ ಮೂವಿಂಗ್ ಫ್ರಮ್ ಈಕ್ವೆಟರ್ ಅಂದ್ರೆ ಈಕ್ವೆಟರ್ ಇಂದ ನಾರ್ತ್ ಆರ್ ಸೌತ್ ಕಡೆಗೆ ನಾವು ಹೋಗ್ತಾ ಇದ್ರೆ ಲ್ಯಾಟಿಟ್ಯೂಡ್ ನ ಲೆಂತ್ ಮತ್ತೆ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ, ಬಟ್ ಲ್ಯಾಟಿಟ್ಯೂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಇನ್ ಇಂಡಿಯಾ ಬೈ ಮೂವಿಂಗ್ ಫ್ರಮ್ ಸೌತ್ ಟು ನಾರ್ತ್ ಟೆಂಪರೇಚರ್ ವುಡ್ ಬಿ ಡಿಕ್ರೀಸ್. ಅಂದ್ರೆ ಸೌತ್ ಇಂದ ನಾರ್ತ್ ಕಡೆ ಮೂವ್ ಆಗ್ತಾ ಇದ್ರೆ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಏರಿಯಾಸ್ ಆಫ್ ಸೌತ್ ಆಫ್ ಅ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇನ್ ಟ್ರಾಪಿಕ್ಸ್ ಅಂಡ್ ಹೆನ್ಸ್ ರಿಸೀವ್ ಹೈ ಸೋಲಾರ್ ಇನ್ಸೋಲೇಷನ್. ಈಗ ಟ್ರಾಪಿಕ್ ಆಫ್ ಕ್ಯಾನ್ಸರಿನ ಸೌತ್ ಕಡೆ ಇರತಕ್ಕಂಥವು ಟ್ರಾಪಿಕಲ್ ರೀಜನ್ ಅಲ್ಲಿ ಇರ್ತವೆ. ಆದ್ರಿಂದ ಜಾಸ್ತಿ ಸೋಲಾರ್ ಇನ್ಸೋಲೇಷನ್ ಬರೋದ್ರಿಂದ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ದ ಸಮ್ಮರ್ ಟೆಂಪರೇಚರ್ಸ್ ಆರ್ ಎಕ್ಸ್ಟ್ರೀಮ್ ಅಂಡ್ ವಿಂಟರ್ ಟೆಂಪರೇಚರ್ಸ್ ಆರ್ ಮಾಡರೇಟ್ ಇನ್ ಮೋಸ್ಟ್ ಆಫ್ ದ ರೀಜನ್ಸ್ ಇನ್ ಇಂಡಿಯಾ. ಅದೇ ರೀತಿ ನಾರ್ದರ್ನ್ ಪಾರ್ಟ್ಸ್ ಆಫ್ ದ ಅದರ್ ಹ್ಯಾಂಡ್ ಲೈಸ್ ಇನ್ ದ ವಾರ್ಮ್ ಟೆಂಪರೇಟ್ ಝೋನ್. ಸೊ ಇದನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳಿದೀನಿ. ಇಂಡಿಯಾ ಟೆಂಪರೇಟ್ ರೀಜನ್ ಅಲ್ಲೂ ಬರುತ್ತೆ, ಟ್ರಾಪಿಕಲ್ ರೀಜನ್ ಅಲ್ಲೂ ಬರುತ್ತೆ ಅಂತ. ದೇ ರಿಸೀವ್ ಕಂಪ್ಯಾರಿಟಿವ್ಲಿ ಲೆಸ್ ಸೋಲಾರ್ ಇನ್ಸೋಲೇಷನ್. ಯಾವುದಕ್ಕೆ ಕಂಪೇರ್ ಆಗಿ ಸೌತ್ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಮ್ಮ ಇಂಡಿಯಾದಲ್ಲಿ ಹಾದು ಹೋಗುತ್ತೆ. ಅದರ ಸೌತ್ ಪಾರ್ಟ್ ನಲ್ಲಿ ಬರ್ತಕ್ಕಂಥ ಪ್ರದೇಶ ಏನಿದೆ ಇಲ್ಲಿ ಹೈ ಸೋಲಾರ್ ಇನ್ಸೋಲೇಷನ್ ಬರೋದ್ರಿಂದ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಬಟ್ ನಾರ್ತ್ ಪಾರ್ಟ್ ನಲ್ಲಿ ಲೆಸ್ ಸೋಲಾರ್ ಇನ್ಸೋಲೇಷನ್ ಇರೋದ್ರಿಂದ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಸಮ್ಮರ್ ಆರ್ ಈಕ್ವಲಿ ಹಾಟ್ ಇನ್ ನಾರ್ತ್ ಇಂಡಿಯಾ ಆಸ್ ವೆಲ್ ಆಸ್ ಇನ್ ಸೌತ್ ಇಂಡಿಯಾ. ಸೊ ಸಮ್ಮರ್ ಎರಡರಲ್ಲೂ ಈಕ್ವಲ್ ಹಾಟ್ ಇರುತ್ತೆ. ಏನಕ್ಕೆ? ನಾರ್ತ್ ಇಂಡಿಯಾದಲ್ಲಿ ಬಿಕಾಸ್ ಆಫ್ ಹಾಟ್ ಲೋಕಲ್ ವಿಂಡ್ ಕಾಲ್ಡ್ ಲೂ. ಸೊ ಈ ಲೂ ಲೋಕಲ್ ವಿಂಡ್ ಇಂದ ನಾರ್ತ್ ಇಂಡಿಯಾ ಮತ್ತೆ ಸೌತ್ ಇಂಡಿಯಾದಲ್ಲಿ ಸಮ್ಮರ್ ಈಕ್ವಲ್ ಆಗಿ ಹಾಟ್ ಇರುತ್ತೆ. ವಿಂಟರ್ ಆರ್ ವೆರಿ ಕೋಲ್ಡ್ ಡ್ಯೂ ಟು ಕೋಲ್ಡ್ ವೇವ್ಸ್ ಬ್ರಾಟ್ ಬೈ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್. ಅಂದ್ರೆ ವಿಂಟರ್ ಆರ್ ವೆರಿ ಕೋಲ್ಡ್. ರೀಸನ್ ಏನಕ್ಕೆ ಅಂತಂದ್ರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಇಂದ. ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಬಗ್ಗೆ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೀನಿ. ಸಮ್ ಪ್ಲೇಸಸ್ ಇನ್ ಹಿಮಾಲಯಾಸ್ ರೆಕಾರ್ಡ್ low temperature particularly in winter. Coastal regions see moderate climatic conditions irrespective of latitudinal position. In India by moving from south to north temperature could be decrease. ಸೊ ಇಲ್ಲಿ ಲ್ಯಾಟಿಟ್ಯೂಡ್ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇನೆ. ಇಂಡಿಯಾ ಎಕ್ಸ್ಟೆಂಡ್ ಆಗುವಂಥದ್ದು ಬಿಟ್ವೀನ್ 8 ಡಿಗ್ರಿ ನಾರ್ತ್ ಟು 37 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಸೌತ್ ಟು ನಾರ್ತ್ ನಾವು ಮೂವ್ ಆದ್ರೆ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಕನ್ಯಾಕುಮಾರಿ, ಚೆನ್ನೈ, ಹೈದರಾಬಾದ್ ತಗೊಂಡ್ರೆ ಯಾವ ಸಿಟಿ ಲೀಸ್ಟ್ ಟೆಂಪರೇಚರ್ ನ ರಿಸೀವ್ ಮಾಡುತ್ತೆ ಅಂತಂದ್ರೆ ಹೈದರಾಬಾದ್. ಯಾಕಂದ್ರೆ ಕನ್ಯಾಕುಮಾರಿ ಮತ್ತೆ ಚೆನ್ನೈ ಸೌತ್ ಕಡೆ ಬರುತ್ತೆ, ಕಂಪ್ಯಾರಿಟಿವ್ಲಿ ನಾರ್ತ್ ಬರುವಂತದ್ದು ಹೈದರಾಬಾದ್. ಸೊ ಈ ತರ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಮ್ ನಲ್ಲಿ. ಟ್ರಾಪಿಕ್ ಆಫ್ ಕ್ಯಾನ್ಸರಿನ ಸೌತ್ಗೆ ಹೈ ಸೋಲಾರ್ ಇನ್ಸೋಲೇಷನ್ ಇರುತ್ತೆ, ನಾರ್ತ್ಗೆ ಲೆಸ್ ಸೋಲಾರ್ ಇನ್ಸೋಲೇಷನ್ ಇರುತ್ತೆ. ಬಟ್ ಸಮ್ಮರ್ ಈಕ್ವಲಿ ಹಾಟ್ ಇರುತ್ತೆ. ರೀಸನ್ ಏನಂತಂದ್ರೆ ಹಾಟ್ ಲೋಕಲ್ ವಿಂಡ್ ಕಾಲ್ಡ್ ಲೂ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಲ್ಯಾಟಿಟ್ಯೂಡಿನಲ್ ಲೊಕೇಶನ್ ಬಗ್ಗೆ. ನೆಕ್ಸ್ಟ್ ಸೆಕೆಂಡ್ ಫ್ಯಾಕ್ಟರ್ ಬಂದು ಡಿಸ್ಟೆನ್ಸ್ ಫ್ರಮ್ ದ ಸಿ. ಅಂದ್ರೆ ಯಾವ್ದಾದ್ರು ಒಂದು ಲೊಕೇಶನ್ ಆ ಸಿ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ಕೂಡ ಇಂಡಿಯನ್ ಕ್ಲೈಮೇಟ್ ಅನ್ನ ಡಿಸೈಡ್ ಮಾಡೋದಕ್ಕೆ ಮ್ಯಾಟರ್ ಆಗುತ್ತೆ. ಈಗ ಲ್ಯಾಂಡ್ ಏನಿದೆ, ಲ್ಯಾಂಡ್ ಫೀಚರ್ ಏನಂತಂದ್ರೆ ಸಡನ್ ಆಗಿ ಕೂಲ್ ಆಗುತ್ತೆ, ಸಡನ್ ಆಗಿ ಹಾಟ್ ಆಗುತ್ತೆ. ಅಂದ್ರೆ ರ್ಯಾಪಿಡ್ಲಿ ಕೂಲ್ಸ್ ಅಂಡ್ ಇಟ್ ರ್ಯಾಪಿಡ್ಲಿ ಹೀಟ್ ಆಗುತ್ತೆ ಲ್ಯಾಂಡ್. ಬಟ್ ವಾಟರ್ ಆ ತರ ಅಲ್ಲ, ಸ್ಲೋ ಆಗಿ ಕೂಲ್ ಆಗುತ್ತೆ, ಸ್ಲೋ ಆಗಿ ಹೀಟ್ ಆಗುತ್ತೆ. ಆದ್ರಿಂದ those cities which are located nearest to coastal areas they maintain uniform climatic conditions. ಅಂದ್ರೆ ಕೋಸ್ಟಲ್ ಏರಿಯಾ ಹತ್ರ ಇರತಕ್ಕಂಥ ಸಿಟಿಗಳು ಯೂನಿಫಾರ್ಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅನ್ನ ತೋರಿಸುತ್ತೆ. ಬಟ್
ಈ ಸಿ ಇಂದ ದೂರ ಇರ್ತಾವೆ ನೋಡಿ ಸಿಟೀಸ್, ಈ ಡೆಲ್ಲಿ, ಹೈದರಾಬಾದ್ ಈ ತರ ಸಿಟೀಸ್, ಇವು ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅನ್ನ ತೋರಿಸುತ್ತೆ. ಅಂದ್ರೆ ಸಮ್ಮರ್ ಬಂತು ಅಂದ್ರೆ ತುಂಬಾ ಶೆಕೆ ಆಗುತ್ತೆ, ಬಟ್ ವಿಂಟರ್ ಬಂತು ಅಂತಂದ್ರೆ ತುಂಬಾ ಕೂಲ್ ಆಗಿಬಿಡುತ್ತೆ. ಬಟ್ ಅದೇ ಸಿ ಪಕ್ಕ ಇರುವಂತವು ಈ ತರ ಆಗೋದಿಲ್ಲ. ಅದೇ ಸ್ಲೋಲಿ ಕೂಲ್ ಅಂಡ್ ಸ್ಲೋಲಿ ಹೀಟ್, ಅಂದ್ರೆ ನಿಧಾನಕ್ಕೆ ಹೀಟ್ ಆಗುತ್ತೆ, ನಿಧಾನಕ್ಕೆ ಕೂಲ್ ಆಗುತ್ತೆ. ಅವು ಯೂನಿಫಾರ್ಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ನ ಮೇಂಟೈನ್ ಮಾಡುತ್ತೆ. Coastal regions have moderate or equable or maritime climate, whereas interior locations are deprived of moderating influence of the sea and experience extreme or continental climate. So ನಾನು ಈಗ ಹೇಳಿದ್ನಲ್ಲ ಅದೇ ಪಾಯಿಂಟ್ ಇದು. The monsoon winds first reach the coastal region and hence bring good amount of rainfall. ಅಂದ್ರೆ ಈ ಮಾನ್ಸೂನ್ ಬರುವಂತದ್ದು ಫಸ್ಟ್ ಕೋಸ್ಟಲ್ ರೀಜನ್ ಗೆ ರೀಚ್ ಆಗುತ್ತೆ, ಆದ್ರಿಂದ ಆ ಕೋಸ್ಟಲ್ ರೀಜನ್ ಅಲ್ಲಿ ಇರ್ತಕ್ಕಂಥ ಸಿಟೀಸ್ ಗೆ ಒಳ್ಳೆ ರೈನ್ ಫಾಲ್ ಬರುತ್ತೆ. ಸೊ ಈ ಡಿಸ್ಟೆನ್ಸ್ ಫ್ರಮ್ ದ ಸೀನ್ ಅಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ, ಯಾವ ಸಿಟೀಸ್ ಕೋಸ್ಟಲ್ ಏರಿಯಾಗೆ ನಿಯರ್ ಇದೆ ದೇ ಮೈಂಟೈನ್ ಯೂನಿಫಾರ್ಮ್ ಕ್ಲೈಮ್ಯಾಟಿಕಲ್ ಕಂಡೀಷನ್, ಅಂದ್ರೆ ಸ್ಲೋ ಆಗಿ ಕೂಲ್ ಆಗುತ್ತೆ, ಸ್ಲೋ ಆಗಿ ಹೀಟ್ ಆಗುತ್ತೆ. ಬಟ್ ಯಾವ ತುಂಬಾ ದೂರ ಇದೆ ಕೋಸ್ಟಲ್ ಏರಿಯಾಸ್ ಇಂದ ಅದು ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಎಕ್ಸಾಂಪಲ್ ಯಾವುದು ನಮ್ಮ ಇಂಡಿಯಾದಲ್ಲಿ ಅಂತಂದ್ರೆ ಡೆಲ್ಲಿ ಮತ್ತೆ ಹೈದರಾಬಾದ್. ಅಂದ್ರೆ ಇದು ಸಡನ್ ಆಗಿ ಕೂಲ್ ಆಗ್ಬಿಡುತ್ತೆ, ಸಡನ್ ಆಗಿ ಹೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂತದ್ದು ಹಿಮಾಲಯಾಸ್ ಅಂಡ್ ಇಂಡಿಯನ್ ಕ್ಲೈಮೇಟ್. ಸೊ ಇಂಡಿಯನ್ ಕ್ಲೈಮೇಟ್ ಅನ್ನ ಡಿಸೈಡ್ ಮಾಡೋದ್ರಲ್ಲಿ ಹಿಮಾಲಯಾಸ್ ಏನ್ ಬರುತ್ತೆ ಇದರ ಪಾತ್ರ ತುಂಬಾ ದೊಡ್ಡದು, ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಇನ್ಫ್ಲುಯೆನ್ಸಸ್ ಇಂಡಿಯನ್ ಕ್ಲೈಮೇಟ್. ದ ಹಿಮಾಲಯಾಸ್ ಆಕ್ಟ್ಸ್ ಎಸ್ ಎ ಕ್ಲೈಮ್ಯಾಟಿಕ್ ಡಿವೈಡ್ ಬಿಟ್ವೀನ್ ಇಂಡಿಯಾ ಅಂಡ್ ಸೆಂಟ್ರಲ್ ಏಷ್ಯಾ. ಸೊ ಇಂಡಿಯಾ ಮತ್ತೆ ಸೆಂಟ್ರಲ್ ಏಷ್ಯಾವನ್ನ ಡಿವೈಡ್ ಮಾಡುವಂತದ್ದು ಹಿಮಾಲಯ ಪರ್ವತಗಳು. ವಿಂಟರ್ ನಲ್ಲಿ ಹಿಮಾಲಯಾಸ್ ಏನ್ ಮಾಡುತ್ತೆ ಅಂತಂದ್ರೆ ದೇ ಪ್ರೊಟೆಕ್ಟ್ ಇಂಡಿಯಾ ಫ್ರಮ್ ಕೋಲ್ಡ್ ಅಂಡ್ ಡ್ರೈಯರ್ ಮಾಸಸ್ ಆಫ್ ಸೆಂಟ್ರಲ್ ಏಷ್ಯಾ. ಅಂದ್ರೆ ಸೆಂಟ್ರಲ್ ಏಷ್ಯಾದಿಂದ ಬರ್ತಕ್ಕಂಥ ಕೋಲ್ಡ್ ಮತ್ತೆ ಡ್ರೈಯರ್ ಮಾಸಸ್ ಅನ್ನ ತಡೆಯೋದ್ರಲ್ಲಿ ಹಿಮಾಲಯ ಇಂಡಿಯಾವನ್ನ ಪ್ರೊಟೆಕ್ಟ್ ಮಾಡುತ್ತೆ ತಡೆದು. ಡ್ಯೂರಿಂಗ್ ಮಾನ್ಸೂನ್ ಮಂತ್ಸ್ ದೀಸ್ ಮೌಂಟೇನ್ ರೇಂಜ್ ಆಕ್ಟ್ಸ್ ಆಸ್ ಎನ್ ಎಫೆಕ್ಟಿವ್ ಫಿಸಿಕಲ್ ಬ್ಯಾರಿಯರ್ ಫಾರ್ ರೈನ್ ಬೇರಿಂಗ್ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್. ಅಂದ್ರೆ ವಿಂಟರ್ ನಲ್ಲಿ ಕೋಲ್ಡ್ ಅಂಡ್ ಡ್ರೈಯರ್ ಮಾಸಸ್ ಅನ್ನ ತಡೆಯುತ್ತೆ. ಮಾನ್ಸೂನ್ ಮಂತ್ಸ್ ನಲ್ಲಿ ದೀಸ್ ಮೌಂಟೇನ್ ರೇಂಜ್ ಆಕ್ಟ್ಸ್ ಆಸ್ ಫಿಸಿಕಲ್ ಬ್ಯಾರಿಯರ್, ಅಂದ್ರೆ ಆ ಮಾನ್ಸೂನ್ಸ್ ಅನ್ನ ತಡೆದು ನಿಲ್ಲಿಸುತ್ತೆ ಹಿಮಾಲಯಸ್. ತಡೆದು ನಿಲ್ಲಿಸಿ ನಮ್ಮ ಇಂಡಿಯಾಗೆ, ಅಂದ್ರೆ ಹಿಮಾಲಯನ್ ರೀಜನ್ ಏನಿದೆ ನಾರ್ತ್ ಇಂಡಿಯಾ, ಈ ರೀಜನ್ ಗೆ ಮಳೆ ಆಗೋದ್ರಲ್ಲಿ ಹಿಮಾಲಯದ ಪಾತ್ರ ತುಂಬಾ ದೊಡ್ಡದು. ದ ಆಕ್ಟ್ ಆಸ್ ಅನ್ ಎಫೆಕ್ಟಿವ್ ಫಿಸಿಕಲ್ ಬ್ಯಾರಿಯರ್ ಫಾರ್ ರೈನ್ ಬೇರಿಂಗ್ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್. ಅದೇ ರೀತಿ ಹಿಮಾಲಯಾಸ್ ಡಿವೈಡ್ ದ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಆಫ್ ಮಾನ್ಸೂನ್ ವಿಂಡ್ಸ್ ಇಂಟು ಟೂ ಬ್ರಾಂಚಸ್. ಒನ್ ಬ್ರಾಂಚ್ flowing along the plain region towards northwest India and other towards southeast Asia. ಅಂದ್ರೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಮಾನ್ಸೂನ್ ವಿಂಡ್ಸ್ ಅನ್ನ ಇಂಡಿಯಾ ಟೂ ಬ್ರಾಂಚಸ್ ಆಗಿ ಡಿವೈಡ್ ಮಾಡುತ್ತೆ. ಒನ್ ಬ್ರಾಂಚ್ ಯಾವುದು ಅಂತಂದ್ರೆ ದೆ ಫ್ಲೋ ಅಲಾಂಗ್ ದ ಪ್ಲೈನ್ ರೀಜನ್ ಟುವರ್ಡ್ಸ್ ನಾರ್ತ್ ವೆಸ್ಟ್ ಇಂಡಿಯಾ ಅಂಡ್ ಅದರ್ ಟುವರ್ಡ್ಸ್ ಸೌತ್ ಈಸ್ಟ್ ಏಷ್ಯಾ. ಇಫ್ ದ ಹಿಮಾಲಯಾಸ್ ವರ್ ನಾಟ್ ಪ್ರೆಸೆಂಟ್ ದ ಮಾನ್ಸೂನ್ ವಿಂಡ್ಸ್ ವುಡ್ ಸಿಂಪ್ಲಿ ಮೂವ್ ಇನ್ ಟು ಚೈನಾ ಅಂಡ್ ಮೋಸ್ಟ್ ಆಫ್ ದ ನಾರ್ತ್ ಇಂಡಿಯಾ ವುಡ್ ಹ್ಯಾವ್ ಬೀನ್ ಎ ಡೆಸರ್ಟ್. ಅಂದ್ರೆ ಹಿಮಾಲಯಸ್ ಇರೋದ್ರಿಂದ ಮಾನ್ಸೂನ್ ಏನ್ ಬರುತ್ತೆ ನಮ್ಮ ಇಂಡಿಯಾಗೆ ಅದನ್ನ ತಡೆದು ನಿಲ್ಲಿಸಿ ನಾರ್ತ್ ಇಂಡಿಯಾಗೆ ಮಳೆ ಆಗುತ್ತೆ. ಮಳೆ ಆಗೋದ್ರಿಂದ ನಾವಲ್ಲಿ ಅಗ್ರಿಕಲ್ಚರ್ ನ ಮಾಡ್ಬೋದು, ಲ್ಯಾಂಡ್ ಫರ್ಟೈಲ್ ಆಗಿದೆ. ಏನಾದ್ರೂ ಹಿಮಾಲಯಸ್ ಇಲ್ಲ ಅಂದಿದ್ರೆ ಮಾನ್ಸೂನ್ ಎಲ್ಲ ಚೈನಾಗೆ ಹೋಗ್ತಾ ಇತ್ತು, ಮೋಸ್ಟ್ ಆಫ್ ದ ನಾರ್ತ್ ಇಂಡಿಯನ್ ಪಾರ್ಟ್ ಏನ್ ಬರುತ್ತೆ ಇದೆಲ್ಲ ಡೆಸರ್ಟ್ ಆಗ್ತಾ ಇತ್ತು. ಸೊ ಆದ್ರಿಂದ ಹಿಮಾಲಯ ಇಂಡಿಯನ್ ಕ್ಲೈಮೇಟ್ ಅನ್ನು ಡಿಸೈಡ್ ಮಾಡೋದ್ರಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಫಿಸಿಯೋಗ್ರಫಿ ಆಫ್ ಇಂಡಿಯನ್ ಕ್ಲೈಮೇಟ್. So physiography ಕೂಡ one of the important factor which determines the mean annual rainfall received by a region. ಅಂದ್ರೆ ಒಂದು ರೀಜನ್ನಿನ ಮೀನ್ ಆನ್ಯುವಲ್ ರೈನ್ಫಾಲ್ ಅನ್ನ ಡೆಟರ್ಮೈನ್ ಮಾಡುವಂತದ್ರಲ್ಲಿ ಆ ಏರಿಯಾದ ಫಿಸಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಫಿಸಿಯೋಗ್ರಫಿ ಸಪರೇಟ್ ಕ್ಲಾಸ್ ಅಲ್ಲಿ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಈಗ ಇಲ್ಲೊಂದು ಕ್ವಶನ್ ಇದೆ, ವೈ ಆರ್ ಸಮ್ ಪಾರ್ಟ್ಸ್ ಇನ್ ಪೆನಿನ್ಸುಲರ್ ಇಂಡಿಯಾ ಸೆಮಿ ಅರಿಡ್. ಸೊ ಪೆನಿನ್ಸುಲರ್ ಇಂಡಿಯಾ ಅವ್ರ ಪೆನಿನ್ಸುಲರ್ ಪ್ಲಾಟೋ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಪಾರ್ಟ್ಸ್ ಏನಕ್ಕೆ ಸೆಮಿ ಅರಿಡ್ ಇದೆ ಅನ್ನುವಂಥದ್ದು ಕ್ವಶನ್. ಸೊ ಇದು ಅರ್ಥ ಆಗ್ಬೇಕಂದ್ರೆ ನೀವು ಇನ್ನೊಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಬಿಡಿ. ಓರೋಗ್ರಫಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಈಗ ಒಂದು ಸಮತಟ್ಟಾದ ಒಂದು ಪ್ರದೇಶ ಇದೆ, ಈ ಸಮತಟ್ಟಾದ ಪ್ರದೇಶದ ನೆಕ್ಸ್ಟ್ ಗೆ ಒಂದು ಎಕ್ಸಾಂಪಲ್ ಒಂದು ಬೆಟ್ಟ ಇದೆ ಅಂತ ಅನ್ಕೊಳ್ಳಿ. ಈಗ ವಿಂಡ್ಸ್ ಪಾಸ್ ಆಗ್ತಾ ಇರುತ್ತೆ, ಆ ವಿಂಡ್ಸ್ ಅನ್ನ ಆ ಬೆಟ್ಟ ತಡೆದು ನಿಲ್ಸುತ್ತೆ. ಸೊ ಬೆಟ್ಟ ಆ ವಿಂಡ್ಸ್ ಅನ್ನ ಅವ್ರ ಮಾಯಿಶ್ಚರ್ ಕ್ಯಾರಿ ಮಾಡ್ತಾ ಇರ್ತಕ್ಕಂಥ ಮಾನ್ಸೂನ್ ಅನ್ನ ತಡೆದು ಮಳೆ ಆಗುತ್ತಲ್ಲ ಪ್ರದೇಶ, ಇದನ್ನ ನಾವು ವಿಂಡ್ವರ್ಡ್ ಸೈಡ್ ಅಂತ ಕರಿತೇವೆ. ಮಳೆ ಇನ್ನೊಂದು ಸೈಡ್ ಅಲ್ಲಿ ಆ ಬೆಟ್ಟ ಒಂದ್ ಕಡೆ ತಡೆದ ತಕ್ಷಣ ಒಂದ್ ಕಡೆ ಮಳೆ ಆಗುತ್ತೆ, ಇನ್ನೊಂದು ಸೈಡ್ ಅಲ್ಲಿ ಮಳೆ ಆಗೋದಿಲ್ಲ, ಅದನ್ನ ನಾವು ಲೀವರ್ಡ್ ಪೊಸಿಷನ್ ಅಂತ ಕರಿತೇವೆ. ಸೊ ಇದು ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತಂದ್ರೆ ನೆಕ್ಸ್ಟ್ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಪ್ಲೇಸಸ್ ಆನ್ ದ ವಿಂಡ್ವರ್ಡ್ ಸೈಡ್ ಆಫ್ ಅನ್ ಓರೋಗ್ರಫಿಕ್ ಬ್ಯಾರಿಯರ್ ರಿಸೀವ್ ಗ್ರೇಟ್ ಅಮೌಂಟ್ ಆಫ್ ರೈನ್ಫಾಲ್, ವೆರಾಸ್ ದೋಸ್ ಆನ್ ದ ಲೀವರ್ಡ್ ಸೈಡ್ ರಿಮೈನ್ಸ್ ಅರಿಡ್ ಟು ಸೆಮಿ ಆರಿಡ್ ಡ್ಯೂ ಟು ರೈನ್ ಶಾಡೋ ಎಫೆಕ್ಟ್. ಸೊ ಸಿಂಪಲ್ ಕಾನ್ಸೆಪ್ಟ್ ಇದು. ಒಂದು ಬೆಟ್ಟ, ಈಗ ಒಂದು ಬೆಟ್ಟದ ಲೆಫ್ಟ್ ಸೈಡ್ ಇಂದ ವಿಂಡ್ ಬರುತ್ತೆ, ಸೊ ಬೆಟ್ಟ ಸ್ಟಾಪ್ ಮಾಡುತ್ತೆ ಆ ವಿಂಡ್ಸ್ ಅನ್ನ, ಲೆಫ್ಟ್ ಸೈಡಿಗೆ ಮಳೆ ಆಗುತ್ತೆ, ರೈಟ್ ಸೈಡ್ ಖಾಲಿ ಉಳ್ಕೊಳ್ಳುತ್ತೆ. ಸೊ ಇವಾಗ ಇಲ್ಲಿ
ಲೆಫ್ಟ್ ಸೈಡ್ ಅನ್ನ ನಾವು ವಿಂಡ್ವರ್ಡ್ ಸೈಡ್ ಅಂತ ಕರಿತೇವೆ. ಮಳೆ ಆಗದಿರ್ತಕ್ಕಂಥ ರೈಟ್ ಸೈಡ್ ಇದೆಯಲ್ಲ ಇದನ್ನ ಲೀವರ್ಡ್ ಸೈಡ್ ಅಂತ ಕರಿತೇವೆ. ಸೊ ಏನಕ್ಕೆ ಅರಿಡ್ ಆರ್ ಸೆಮಿ ಅರಿಡ್ ರೀಜನ್ ಕೆಲವು ಇದೆ ಪೆನಿನ್ಸುಲರ್ ಇಂಡಿಯಾದಲ್ಲಿ ಅಂತಂದ್ರೆ, ಮೋಸ್ಟ್ ಆಫ್ ದ ರೀಜನ್ಸ್ ಈ ಪೆನಿನ್ಸುಲರ್ ಇಂಡಿಯಾದಲ್ಲಿ ಲೀವರ್ಡ್ ಸೈಡ್ ಅಲ್ಲಿ ಬರುತ್ತೆ. ಸೊ ಲೀವರ್ಡ್ ಸೈಡ್ ಅಲ್ಲಿ ಬಂದಾಗ ದೇ ರಿಮೈನ್ ಅರಿಡ್ ಟು ಸೆಮಿ ಅರಿಡ್. ಸೊ ಎಕ್ಸಾಂಪಲ್ ಬಂದು ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಫ್ರಮ್ ಅರೇಬಿಯನ್ ಸಿ ಸ್ಟ್ರೈಕ್ ಪರ್ಪೆಂಡಿಕ್ಯುಲರ್ ಅಟ್ ವೆಸ್ಟರ್ನ್ ಘಾಟ್ಸ್. ಸೊ ಈ ಸೌತ್ ವೆಸ್ಟ್ ಮಾನ್ಸೂನ್ಸ್ ಬರುತ್ತಲ್ಲ ಅರೇಬಿಯನ್ ಸಿ ಇಂದ, ಇದು ವೆಸ್ಟರ್ನ್ ಘಾಟ್ಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಸ್ಟ್ರೈಕ್ ಮಾಡುತ್ತೆ ಅಂಡ್ ಕಾಸ್ copious rainfall in western coastal plain and the western slopes of western ghats. On contrary, vast areas of Maharashtra, Karnataka, Telangana, Andhra Pradesh, Tamil Nadu lie in rain shadow or leeward side of western ghats and receive scanty rainfall. ಸೊ ಈ ಓರೋಗ್ರಫಿ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒಂದು ಬೆಟ್ಟ ವಿಂಡ್ಸ್ ಅನ್ನ ತಡೆದು ಒಂದು ಸೈಡ್ ಮಳೆ ಆಗುತ್ತೆ, ಅದನ್ನ ವಿಂಡ್ವರ್ಡ್ ಸೈಡ್ ಅಂತ ಕರಿತೇವೆ. ಇನ್ನೊಂದು ಸೈಡ್ ಮಳೆ ಆಗೋದಿಲ್ಲ, ಅದನ್ನ ಲೀವರ್ಡ್ ಪೊಸಿಷನ್ ಅಂತ ಕರಿತೇವೆ. ಸೊ ಪೆನಿನ್ಸುಲರ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಕೆಲವೊಂದು ಪಾರ್ಟ್ಸ್ ಈ ಲೀವರ್ಡ್ ಸೈಡ್ ಅಲ್ಲಿ ಬರೋದ್ರಿಂದ ದೇ ರಿಮೈನ್ ಅರಿಡ್ ಆರ್ ಸೆಮಿ ಅರಿಡ್. ನೆಕ್ಸ್ಟ್ ಮಾನ್ಸೂನ್ ವಿಂಡ್ಸ್. ಸೊ ಈ ನೆಕ್ಸ್ಟ್ ಫ್ಯಾಕ್ಟರ್ ಬಂದು ಮಾನ್ಸೂನ್ ವಿಂಡ್ಸ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ. ಈಗ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಡಾಮಿನೇಟಿಂಗ್ ಫ್ಯಾಕ್ಟರ್ ಆಫ್ ಇಂಡಿಯನ್ ಕ್ಲೈಮೇಟ್ ಇಸ್ ಮಾನ್ಸೂನ್ ವಿಂಡ್ಸ್. ಅಂದ್ರೆ ಇಂಡಿಯನ್ ಕ್ಲೈಮೇಟ್ ಅನ್ನ ಡಿಸೈಡ್ ಮಾಡುವಂತದ್ದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಮಾನ್ಸೂನ್ ವಿಂಡ್ಸ್. ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಮಾನ್ಸೂನ್ ಏನೇನಂತಂದ್ರೆ ಸಡನ್ ಆನ್ಸೆಟ್ ಅಂದ್ರೆ ಸಡನ್ ಬರ್ಸ್ಟ್, ಗ್ರಾಜುಯಲ್ ಪ್ರೋಗ್ರೆಸ್, ಗ್ರಾಜುಯಲ್ ರಿಟ್ರೀಟ್, ಸೀಸನಲ್ ರಿವರ್ಸಲ್ ಆಫ್ ವಿಂಡ್ಸ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಫೀಚರ್ಸ್. ದ ಕಂಪ್ಲೀಟ್ ರಿವರ್ಸಲ್ ಆಫ್ ಮಾನ್ಸೂನ್ ವಿಂಡ್ಸ್ brings about a sudden change in the seasons. The harsh summer season suddenly giving way to monsoon or rainy season. Southwest monsoons from Arabian Sea and Bay of Bengal bring rainfall to the entire country. The northeastern winter monsoon do not cause much rainfall except along the Coromandel coast after getting moisture from the Bay of Bengal. ಸೊ ಇಲ್ಲಿ ನೀವು ಕೆಲವೊಂದು ಟರ್ಮ್ಸ್ ಅನ್ನ ನೋಡಿದ್ರಿ, ಸೌತ್ ವೆಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟರ್ನ್ ವಿಂಟರ್ ಮಾನ್ಸೂನ್, ಏನಿದೆಲ್ಲ ಅನ್ನುವಂಥದ್ದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮಾನ್ಸೂನ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ. ಈಗ ನಮ್ಮ ಇಂಡಿಯಾದಲ್ಲಿ ಪ್ರೀ ಮಾನ್ಸೂನ್ ಸೀಸನ್ ಬರುತ್ತೆ, ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಬರುತ್ತೆ, ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಬರುತ್ತೆ, ಮತ್ತೆ ಪೋಸ್ಟ್ ಮಾನ್ಸೂನ್ ಸೀಸನ್ ಬರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಇಂಡಿಯಾದಲ್ಲಿ ಮಾನ್ಸೂನ್ ಸೀಸನ್ ಅರೌಂಡ್ 6 months ಇರುತ್ತೆ. ಇಲ್ಲಿ ಇರತಕ್ಕಂಥದ್ದು ಕೆಲವೊಂದು ಫೀಚರ್ಸ್ ಮತ್ತೆ ಫ್ಯಾಕ್ಟರ್ಸ್ ಇಲ್ಲಿ ಸ್ಲೈಡ್ ಅಲ್ಲಿ ಮೆನ್ಷನ್ ಆಗಿರುವಂತದ್ದು. ಸೊ ಮಾನ್ಸೂನ್ ವಿಂಡ್ಸ್ ನ ಇಂಪಾರ್ಟೆಂಟ್ ಫೀಚರ್ಸ್ ಏನಂತಂದ್ರೆ ಸಡನ್ ಬರ್ಸ್ಟ್ ಆಗುತ್ತೆ, ಗ್ರಾಜುಯಲ್ ಪ್ರೋಗ್ರೆಸ್ ಇರುತ್ತೆ, ಮತ್ತೆ ಗ್ರಾಜುಯಲ್ ರಿಟ್ರೀಟ್ ಇರುತ್ತೆ, ಸೀಸನಲ್ ರಿವರ್ಸಲ್ ಆಫ್ ವಿಂಡ್ಸ್ ಇರುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಮಾನ್ಸೂನ್ಸ್. ನೆಕ್ಸ್ಟ್ ಫ್ಯಾಕ್ಟರ್ ಬಂದು ಅಪ್ಪರ್ ಏರ್ ಸರ್ಕ್ಯುಲೇಷನ್. ಸೊ ಇದನ್ನ ತಿಳ್ಕೊಬೇಕಂದ್ರೆ ನೀವು ವಾಟ್ ಈಸ್ ಜೆಟ್ ಸ್ಟ್ರೀಮ್ಸ್ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಅಂಡ್ ಅಪ್ಪರ್ ಏರ್ ಸರ್ಕ್ಯುಲೇಷನ್ ಇನ್ ದ ಟ್ರೋಪೋಸ್ಪಿಯರ್ ಅಂದ್ರೆ ಟ್ರೋಪೋಸ್ಪಿಯರ್ ಅಲ್ಲಿ ಆಗುವಂತ ಅಪ್ಪರ್ ಏರ್ ಸರ್ಕ್ಯುಲೇಷನ್ ಇದೆಯಲ್ಲ ಇದನ್ನ ನಾವು ಜೆಟ್ ಸ್ಟ್ರೀಮ್ ಅಂತ ಕರಿತೇವೆ. ನೋಟ್ ಮಾಡ್ಕೊಳ್ಳಿ. An upper air circulation in the troposphere is called jet streams. So ಮತ್ತೆ ರಿಪೀಟ್ ಮಾಡ್ತೇನೆ, an upper air circulation in the troposphere is called jet streams. ಈಗ ಟೈಪ್ ಆಫ್ ಜೆಟ್ ಸ್ಟ್ರೀಮ್ಸ್. ಸೊ ಇಲ್ಲಿ ನಿಮ್ಗೆ ಎರಡು ಟೈಪ್ ಬರುತ್ತೆ, ಒಂದು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್, ಇನ್ನೊಂದು ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್. ಅಂದ್ರೆ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಇರುವಂತದ್ದು ಟಿಬೆಟಿಯನ್ ಪ್ಲಾಟೂನ್ ಅಲ್ಲಿ, ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಬರುವಂತದ್ದು ಪೆನಿನ್ಸುಲರ್ ಪ್ಲಾಟೂನ್ ಅಲ್ಲಿ. They produce disturbances in Tibet region of North India. ಯಾವುದು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್. ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಪ್ರೊಡ್ಯೂಸ್ ಡಿಸ್ಟರ್ಬೆನ್ಸಸ್ ಇನ್ ಪೆನಿನ್ಸುಲರ್ ಇಂಡಿಯಾ. ಸೊ ಪೆನಿನ್ಸುಲರ್ ಪ್ಲಾಟು. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ರಿಪೀಟ್ ಮಾಡ್ತಾನೆ, an upper air circulation in the troposphere is called jet streams. ಇಲ್ಲಿ ಎರಡು ಟೈಪ್ ಬರುತ್ತೆ, ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಇದು ಟಿಬೆಟಿಯನ್ ಪ್ಲಾಟೂನ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಅನ್ನ ಇದು ಮಾಡುತ್ತೆ, ಕಾಸ್ ಮಾಡುತ್ತೆ. ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಬಂದು ಪೆನಿನ್ಸುಲರ್ ಪ್ಲಾಟೂನ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಅನ್ನ ಉಂಟು ಮಾಡುತ್ತೆ. ಈಗ ಮೊದಲಿಗೆ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಬಗ್ಗೆ ಇನ್ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಬ್ಲೋಸ್ ಅಟ್ ಎ ವೆರಿ ಹೈ ಸ್ಪೀಡ್ ಡ್ಯೂರಿಂಗ್ ವಿಂಟರ್ ಓವರ್ ದ ಸಬ್ ಟ್ರಾಪಿಕಲ್ ಝೋನ್. Southern branch of a jet stream exercises a significant influence on the winter weather conditions in India. This jet stream is responsible for bringing western disturbances from the Mediterranean region into the Indian subcontinent. Winter rain and heat storms in the northwestern plains and occasionally heavy snowfall in hilly regions are caused by these disturbances. These are generally followed by cold waves in the whole of a northern plains. ಈಗ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ, ಇದು
ಡಿಸ್ಟರ್ಬೆನ್ಸಸ್ ಅನ್ನ ಟಿಬೆಟಿಯನ್ ರೀಜನ್ ಆಫ್ ನಾರ್ತ್ ಇಂಡಿಯಾದಲ್ಲಿ ಕಾಸ್ ಮಾಡುತ್ತೆ. ದೀಸ್ ಬ್ಲೋಸ್ ಅಟ್ ವೆರಿ ಹೈ ಸ್ಪೀಡ್ ಡ್ಯೂರಿಂಗ್ ವಿಂಟರ್ ಓವರ್ ಸಬ್ ಟ್ರಾಪಿಕಲ್ ಝೋನ್. ಇದು ಯಾವ ಏರಿಯಾದಲ್ಲಿ ಬ್ಲೋ ಆಗುತ್ತೆ ಅಂತಂದ್ರೆ ಸಬ್ ಟ್ರಾಪಿಕಲ್ ಝೋನ್. ಸೊ ಸಬ್ ಟ್ರಾಪಿಕಲ್ ಝೋನ್ ಅಲ್ಲಿ ಇದು ವೆರಿ ಹೈ ಸ್ಪೀಡ್, ಅದು ಯಾವ ಸೀಸನ್ ಅಲ್ಲಿ, ವಿಂಟರ್ ಸೀಸನ್ ಅಲ್ಲಿ ಬ್ಲೋ ಆಗುತ್ತೆ. ಸದರ್ನ್ ಬ್ರಾಂಚ್ ಆಫ್ ಜೆಟ್ ಸ್ಟ್ರೀಮ್ ಎಕ್ಸರ್ಸೈಸಸ್ ಎ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಆನ್ ವಿಂಟರ್ ವೆದರ್ ಕಂಡೀಷನ್ಸ್. ಸೊ ಇದರ ಸದರ್ನ್ ಬ್ರಾಂಚ್ ಏನಿದೆ, ಈ ಜೆಟ್ ಸ್ಟ್ರೀಮ್ ನ ಸದರ್ನ್ ಬ್ರಾಂಚ್ ಇದು ವಿಂಟರ್ ವೆದರ್ ಕಂಡೀಷನ್ಸ್ ಇನ್ ಇಂಡಿಯಾ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ದಿಸ್ ಜೆಟ್ ಸ್ಟ್ರೀಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಬ್ರಿಂಗಿಂಗ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಫ್ರಮ್ ಮೆಡಿಟರೇನಿಯನ್ ರೀಜನ್. ಸೊ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಏನ್ ಬರುತ್ತೆ ಇಂಡಿಯಾಗೆ, ಅದಕ್ಕೆ ಯಾವುದು ರೆಸ್ಪಾನ್ಸಿಬಲ್ ಆಗಿದೆ ಅಂತಂದ್ರೆ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ರೆಸ್ಪಾನ್ಸಿಬಲ್ ಆಗಿದೆ. ಸೊ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ನಾವು ಮೆಡಿಟರೇನಿಯನ್ ರೀಜನ್ ಇಂದ ಇಂಡಿಯನ್ ಸಬ್ ಕಾಂಟಿನೆಂಟ್ ಗೆ ತರೋದ್ರಲ್ಲಿ ಬಹುಮುಖ್ಯ ಪಾತ್ರವನ್ನ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ರೋಲ್ ಪ್ಲೇ ಮಾಡುತ್ತೆ. ವಿಂಟರ್ ರೈನ್ ಅಂಡ್ ಹೀಟ್ ಸ್ಟಾರ್ಮ್ಸ್ ಇನ್ ದ ನಾರ್ತ್ ವೆಸ್ಟರ್ನ್ ಪ್ಲೇನ್ಸ್ and occasionally heavy snowfall in hilly regions are caused by these disturbances. So winter rain ಮತ್ತೆ heat storms in north western plains ಮತ್ತೆ heavy snowfall in hilly region ಕೂಡ westerly jet stream ಇಂದ ಆಗುವಂತದ್ದು. These are generally followed by cold waves in the whole of northern plains. So second one ಬರುವಂತದ್ದು easterly jet stream. Reversal in upper air circulation takes place in summer due to apparent shift of the sun's vertical rays in the northern hemisphere. So reversal in upper circulation in the easterly jet stream cause ಆಗುತ್ತೆ. The westerly jet stream is replaced by easterly jet stream which owes its reason to the heating of Tibetan plateau. This helps in sudden onset of a southwest monsoons. So ಇದಿಷ್ಟು easterly jet stream ಮತ್ತೆ westerly jet stream ಬಗೆಗಿನ ಫೀಚರ್ಸ್. ನೆನ್ಪಿಟ್ಕೊಳ್ಳಿ, easterly jet stream produce disturbances in peninsular plateau, whereas westerly jet stream causes disturbances in Tibetan plateau or Tibetan region of northern India. So next ಬರುವಂತದ್ದು ಎಲ್ ನಿನೋ ಎಫೆಕ್ಟ್, ಲಾ ನಿನಾ ಎಫೆಕ್ಟ್ ಅಂಡ್ ಎನ್ಸೋ ಆಫ್ ಇಂಡಿಯನ್ ಕ್ಲೈಮೇಟ್. ಈಗ ಫಸ್ಟ್ ಎಲ್ ನಿನೋ ಎಫೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದೆ ಎಲ್ ನಿನೋ ಅಂತಂದ್ರೆ, ಇಟ್ ಮೀನ್ಸ್ ಎ ವಾರ್ಮ್ ಕರೆಂಟ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಅಟ್ ಪೆರು ಕೋಸ್ಟಲ್ ಏರಿಯಾ ಇನ್ ಪೆಸಿಫಿಕ್ ರೀಜನ್. ಸೊ ಫಸ್ಟ್ ಇದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಇದನ್ನ ಎಕ್ಸಾಮ್ ನಲ್ಲಿ ತುಂಬಾ ಸರಿ ಕೇಳಿದ್ದಾರೆ. ಜಿಯೋಗ್ರಫಿನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ದಿಸ್ ಎಲ್ ನಿನೋ, ಏನಿದು ಎಲ್ ನಿನೋ ಅಂತಂದ್ರೆ ಇಟ್ ಮೀನ್ಸ್ ಎ ವಾರ್ಮ್ ಕರೆಂಟ್. ಇದು ವಾರ್ಮ್ ಕರೆಂಟ್. ಲಾ ನಿನೋ ಬಂದು ಕೋಲ್ಡ್ ಕರೆಂಟ್. ಈ ವಾರ್ಮ್ ಕರೆಂಟ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಪೆರು ಕೋಸ್ಟಲ್ ಏರಿಯಾ ಇನ್ ಪೆಸಿಫಿಕ್ ಓಷನ್. ಡ್ಯೂ ಟು ದಿಸ್ ವಾರ್ಮ್ ಕರೆಂಟ್ ಇಂಡಿಯನ್ ಟ್ರೇಡ್ ವಿಂಡ್ಸ್ ಆರ್ ಬಿಕಮ್ ವೆರಿ ವೀಕ್. ಸೊ ಈ ಟ್ರೇಡ್ ವಿಂಡ್ಸ್ ವೀಕ್ ಆದ್ರೆ ಏನಾಗುತ್ತೆ, ದೇ ಕ್ಯಾರಿ ಲೆಸ್ ಮಾಯಿಶ್ಚರ್ ಅಂಡ್ ದೇ ಡ್ರಾಪ್ ಲೆಸ್ ಮಾಯಿಶ್ಚರ್ ಆನ್ ಇಂಡಿಯನ್ ಲ್ಯಾಂಡ್ ಮಾಸ್ ವಿಚ್ ಲೀಡ್ಸ್ ಟು ಡ್ರಾಪ್ಸ್ ಇನ್ ಇಂಡಿಯಾ. Drops are common during El Nino events due to less monsoonal and cyclonic rainfall. So ಇದು ವಾರ್ಮ್ ಕರೆಂಟ್ ಆಗಿರೋದ್ರಿಂದ ಟ್ರೇಡ್ ವಿಂಡ್ಸ್ ಲೆಸ್ ಮಾಯಿಶ್ಚರ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಲೆಸ್ ಮಾಯಿಶ್ಚರ್ ಲೀಡ್ ಮಾಡೋ ಏನಕ್ಕೆ ಲೀಡ್ ಮಾಡುತ್ತೆ, ಈ ಲೆಸ್ ಮಾಯಿಶ್ಚರ್ ಇಂದ ಕಡಿಮೆ ಮಳೆ ಆಗುತ್ತೆ. ಸೊ ಕಡಿಮೆ ಮಳೆ ಆಗೋದ್ರಿಂದ ಬರಗಾಲ ಬರುತ್ತೆ. ಸೊ ಎಲ್ ನಿನೋ ಎಫೆಕ್ಟ್ ಇದ್ದಾಗ ಇಂಡಿಯಾದಲ್ಲಿ ಡ್ರಾಫ್ಟ್ಸ್ ಇರುತ್ತೆ. ಸೊ ಡ್ರಾಫ್ಟ್ಸ್ ಆರ್ ಕಾಮನ್ ಡ್ಯೂರಿಂಗ್ ಎಲ್ ನಿನೋ ಎಫೆಕ್ಟ್. ಇಲ್ಲಿ ಮೈನ್ ಇಂಪಾರ್ಟೆಂಟ್ ಆಗುವಂಥದ್ದು ಎಲ್ ನಿನೋ ವಾರ್ಮ್ ಕರೆಂಟಾ ಕೋಲ್ಡ್ ಕರೆಂಟಾ ಅನ್ನುವಂಥದ್ದು ಫಸ್ಟ್ ಇಂಪಾರ್ಟೆಂಟ್ ಥಿಂಗು. ಸೊ ಎಲ್ ನಿನೋ ಆರ್ ವಾರ್ಮ್ ಕರೆಂಟ್ ಎಲ್ಲಿ ಪ್ರೊಡ್ಯೂಸ್ ಆಗ್ತವೆ, ಪೆರು ಕೋಸ್ಟಲ್ ಏರಿಯಾದಲ್ಲಿ. ಮತ್ತೆ ಡ್ರಾಫ್ಟ್ಸ್ ಬರುತ್ತಾ ಫ್ಲಡ್ಸ್ ಬರುತ್ತಾ ಅನ್ನೋದು ಇಂಪಾರ್ಟೆಂಟು. ಸೊ ಡ್ರಾಫ್ಟ್ಸ್ ಆರ್ ಕಾಮನ್ ಡ್ಯೂರಿಂಗ್ ಎಲ್ ನಿನೋ, ಫ್ಲಡ್ಸ್ ಆರ್ ಕಾಮನ್ ಡ್ಯೂರಿಂಗ್ ಲಾ ನಿನೋ ಎಫೆಕ್ಟ್. ಸೊ ನೆಕ್ಸ್ಟ್ ಬರುವಂಥದ್ದು ಲಾ ನಿನಾ ಎಫೆಕ್ಟ್. ಇಟ್ ಮೀನ್ಸ್ ಕೋಲ್ಡ್ ಕರೆಂಟ್ಸ್ ಪ್ರೊಡ್ಯೂಸ್ಡ್ ಇನ್ ಪೆರು ಕೋಸ್ಟಲ್ ಏರಿಯಾ. ಸೊ ವಾರ್ಮ್ ಕರೆಂಟ್ಸ್ ಬಂದು ಎಲ್ ನಿನೋ, cold currents ಬಂದು ಲಾ ನಿನಾ. Due to cold winds, Indian trade winds are more current and they pick up more moisture and also they drop more rainfall which leads to flood in India. So floods are common during ಲಾ ನಿನಾ effect. So ಇಲ್ಲಿ ಇದು ಕೋಲ್ಡ್ ಕರೆಂಟ್ಸ್ ಆಗಿರೋದ್ರಿಂದ ಇಂಡಿಯನ್ ಟ್ರೇಡ್ ವಿಂಡ್ಸ್ ಜಾಸ್ತಿ ಮಾಯಿಶ್ಚರ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಇಟ್ ಲೀಡ್ಸ್ ಟು ಮೋರ್ ರೈನ್ಫಾಲ್ ಇನ್ ಇಂಡಿಯನ್ ರೀಜನ್. ಆದ್ರಿಂದ ಫ್ಲಡ್ಸ್ ಉಂಟಾಗುತ್ತೆ. ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ಬಿಡಿ. ಎಲ್ ನಿನೋ ಅಂತಂದ್ರೆ ದೇ ಆರ್ ವಾರ್ಮ್ ಕರೆಂಟ್ಸ್, both are produced in Peru coastal area. So El Nino ಬಂದು ವಾರ್ಮ್ ಕರೆಂಟ್, ಲಾ ನಿನಾ ಕೋಲ್ಡ್ ಕರೆಂಟ್. ಸೊ ಇದು ಎಲ್ ನಿನೋ ಡ್ರಾಫ್ಟ್ಸ್ ಅನ್ನ ಉಂಟು ಮಾಡುತ್ತೆ ಇಂಡಿಯಾದಲ್ಲಿ, ಲಾ ನಿನಾ ಬಂದು ಫ್ಲಡ್ಸ್ ಅನ್ನ ಉಂಟು ಮಾಡುತ್ತೆ. ಸೊ ನೆಕ್ಸ್ಟ್ ಟರ್ಮ್ ಬಂದು ಆನ್ಸೋ ಅಂದ್ರೆ ಸದರ್ನ್ ಆಸಿಲೇಷನ್ ಇಸ್ ಸಿಂಪ್ಲಿ ದ ಆಸಿಲೇಷನ್ ಆರ್ ಆಲ್ಟರ್ನೇಟಿಂಗ್ ಪೊಸಿಷನ್ ಆಫ್ ಲೋ ಪ್ರೆಷರ್ ಅಂಡ್ ಹೈ ಪ್ರೆಷರ್ ಸೆಲ್ಸ್ ಓವರ್ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಪೆಸಿಫಿಕ್. ಸದರ್ನ್ ಆಸಿಲೇಷನ್ ಕೋಇನ್ಸೈಡಿಂಗ್ ವಿತ್ ಎಲ್ ನಿನೋ ಈಸ್ ಕಾಲ್ಡ್ ಎನ್ಸೋ. ಅಂದ್ರೆ ಏನಿದೆ ಎನ್ಸೋ ಅಂತಂದ್ರೆ Southern oscillation coinciding with El Nino effect. El Nino Southern oscillation full form ಬಂದು ಎನ್ಸೋದು ಎಲ್ ನಿನೋ ಸದರ್ನ್ ಆಸಿಲೇಷನ್.
SO usually coincides with El Nino. This is why El Nino is usually referred to as ENSO. So ENSO ಅಂತಂದ್ರೆ warm water in eastern Pacific plus low pressure over eastern Pacific plus cool water in western Pacific plus high pressure in western Pacific. Climatic condition same as El Nino. So climatic conditions same irutte andre drafts are common during ENSO effect. So next ಬರುವಂತ ಇಂಪಾರ್ಟೆಂಟ್ ಫ್ಯಾಕ್ಟರ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್. ಸೊ ವೆಸ್ಟರ್ನ್ ಮಾನ್ಸೂನ್ಸ್ ಅಂತ ಕೂಡ ನಾವು ಇದನ್ನ ಕರಿತೇವೆ. ಈಗ ನಿಮಗೆ ಮೆಡಿಟರೇನಿಯನ್ ಸಿ ಬಗ್ಗೆ ಗೊತ್ತು. ಮೆಡಿಟರೇನಿಯನ್ ಸಿ ಇಸ್ ದ ಓನ್ಲಿ ಸಿ ವಿಚ್ ಇಂಟರ್ಲೆಕ್ಸ್ 3 ಕಾಂಟಿನೆಂಟ್ಸ್. ಯಾವ್ದು ಆಫ್ರಿಕಾ, ಯುರೋಪ್ ಮತ್ತೆ ಏಷ್ಯಾವನ್ನ ಕನೆಕ್ಟ್ ಮಾಡುತ್ತೆ. ಸೊ ಈ ಮೆಡಿಟರೇನಿಯನ್ ಸಿ ಏನಿದೆ ಇಲ್ಲಿ ವೆಸ್ಟರ್ನ್ ಮಾನ್ಸೂನ್ ಒರಿಜಿನೇಟ್ ಆಗುತ್ತೆ. ಸೊ ಇಲ್ಲಿ ಒರಿಜಿನೇಟ್ ಆಗಿ ಇಂಡಿಯನ್ ಲ್ಯಾಂಡ್ ಮಾಸಿಗೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಯಾವ ಸೀಸನ್ ಅಲ್ಲಿ ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ. So western monsoons are originated at Mediterranean Sea. Western monsoons enter into Indian landmass through northwest direction during winter season. So winter season alli northwest direction alli India ge barutte. They give rainfall to Punjab, Haryana and Uttar Pradesh. So ಈ western disturbances ಇಂದ or western monsoons ಇಂದ ಪಂಜಾಬ್, ಹರಿಯಾಣ ಮತ್ತೆ ಉತ್ತರ ಪ್ರದೇಶಿಗೆ ಜಾಸ್ತಿ ಮಳೆ ಆಗುತ್ತೆ. They are best suited for wheat crop cultivation in ನಾರ್ದರ್ನ್ ಇಂಡಿಯಾ. ಸೊ ನಾರ್ತ್ ಇಂಡಿಯಾದಲ್ಲಿ ವೀಟ್ ಅನ್ನ ಬೆಳೆಯೋದಕ್ಕೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಆರ್ ವೆಸ್ಟರ್ನ್ ಮಾನ್ಸೂನ್ಸ್ ಸೂಟಬಲ್ ಆಗಿರುತ್ತೆ. ಸೊ ಇದಿಷ್ಟು ಪಾಯಿಂಟ್ಸ್ ಫ್ಯಾಕ್ಟರ್ಸ್ ಡಿಸೈಡಿಂಗ್ ಇಂಡಿಯನ್ ಕ್ಲೈಮೇಟ್ ರಿಲೇಟೆಡ್. ಈಗ ಕೆಲವೊಂದು ಕ್ಯೂಎ ಟೈಪ್ ಕ್ವಶನ್ಸ್ ಆರ್ ರೀಸನಬಲ್ ಕ್ವಶನ್ಸ್ ಅನ್ನ ನಾವು ನೋಡೋಣ. ಸೊ ಈಗ ಫಸ್ಟ್ ಒನ್ ಬಂದು ವೈ ರೈನ್ಫಾಲ್ ಡಿಕ್ರೀಸಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಇನ್ ಪ್ಲೈನ್ಸ್ ರೀಸನ್, ಇಂಡಸ್ ಗಂಗಾ ಪ್ಲೈನ್ಸ್. ಸೊ ಅಂದ್ರೆ ಈಸ್ಟ್ ಟು ವೆಸ್ಟ್ ಹೋದಾಗ ಏನಕ್ಕೆ ರೈನ್ಫಾಲ್ ಕಡಿಮೆ ಆಗುತ್ತೆ ಅನ್ನೋದನ್ನ ಇದು ಪ್ರಶ್ನೆ. So in summer, there are many minor low pressure cells that exist all over the plain region. As the monsoon winds move from east to west, the moisture levels decrease due to successive rainfall at each low pressure regions. By the time winds reach western parts of a plains, all the moisture in the monsoon winds is exhausted. So ಈ ರೀಸನ್ ಇಂದ ಈಸ್ಟ್ ಟು ವೆಸ್ಟ್ ಆಗ ನಾವು ಇಂಡಸ್ ಗಂಗಾ ಪ್ಲೈನ್ಸ್ ನಲ್ಲಿ ಮಳೆ ಕಡಿಮೆ ಆಗುತ್ತೆ. Then how come Haryana and Punjab not deserts like Rajasthan? ಸೊ ಏನಕ್ಕೆ ಹರಿಯಾಣ ಮತ್ತೆ ಪಂಜಾಬ್ ರಾಜಸ್ಥಾನ್ ತರ ಮರುಭೂಮಿ ಆಗಿಲ್ಲ ಅಂತಂದ್ರೆ ದೇ ರಿಸೀವ್ ರೈನ್ಫಾಲ್ ಡ್ಯೂ ಟು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಇನ್ ವಿಂಟರ್. ಸೊ ವಿಂಟರ್ ನಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಇಂದ ಮಳೆ ಆಗೋದ್ರಿಂದ ಪಂಜಾಬ್ ಮತ್ತೆ ಹರಿಯಾಣ ರಾಜಸ್ಥಾನ್ ತರ ಮರುಭೂಮಿ ಆಗಿಲ್ಲ. ಬಟ್ ಸಮ್ಮರ್ ನಲ್ಲಿ ಇಲ್ಲೂ ಕೂಡ ಮಳೆ ಕಡಿಮೆ ಇರುತ್ತೆ. ಸೊ ಇದಿಷ್ಟು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಇಂಡಿಯನ್ ಕ್ಲೈಮೇಟ್. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿದಿದೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಇಂಡಿಯಾದಲ್ಲಿರ್ತಕ್ಕಂಥ ಸಮ್ಮರ್ ಸೀಸನ್, ವಿಂಟರ್ ಸೀಸನ್ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ಮಾನ್ಸೂನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕೊನೆಗೆ ಕೋಪನ್ಸ್ ಕ್ಲಾಸಿಫಿಕೇಶನ್ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.